ಸರ್, ಹ್ಯಾರಿಸ್ ಅವರ ಮಗ ನೆಲ್ಪಾಡ್ ಮೇಲೆ ಇಡಿ ದಾಳಿ ಆಗಿದೆ. ಇದಕ್ಕೆ ಕಾರಣ ಬಿಜೆಪಿನವ್ರ ಕಾರಣ ರಾಜಕೀಯವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ನೋಡಿ, ಈಗ ಇಡಿ ದಾಳಿ ಆಗ್ತಕ್ಕಂಥದ್ದಕ್ಕೆ ಅಥವಾ ಇಡಿ ಯಾವುದೇ ಒಂದು ಕೇಸ್ನಲ್ಲಿ ಇಂಟರ್ಫಿಯರೆನ್ಸ್ ಆಗ್ತಕ್ಕಂಥದ್ದಕ್ಕೆ ಕೆಲವೊಂದಷ್ಟು ಮಾನದಂಡಗಳಿರ್ತವೆ. ಅದು ಒಂದು ಇಂಡಿಪೆಂಡೆಂಟ್ ಬಾಡಿ ಇದ್ದಂಗೆ. ಅದು ಯಾವುದೇ ಒಂದು ರಾಜಕೀಯ ಪಕ್ಷ ಹೇಳ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ಒಂದು ಸರ್ಕಾರ ಹೇಳ್ತಕ್ಕಂಥದ್ರ ಮೇಲೆ ಆ್ಯಕ್ಟ್ ಮಾಡ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಆಗಿಲ್ಲ. ಹಾಗಿದ್ರೆ ಹಂಗಾದರೆ ನಮ್ಮ ರಾಜ್ಯದಲ್ಲಿ ಹಲವಾರು ಜನದ ಮೇಲೆ SIT ರಚನೆ ಮಾಡಿದ್ರಲ್ಲ, ಆಗ ಹಂಗಾದರೆ ರಾಜ್ಯ ಸರ್ಕಾರದ ಪಾತ್ರ ಏನಿತ್ತಪ್ಪ ಅಂತಕ್ಕಂಥ ಪ್ರಶ್ನೆ ನಾವೇನಾದರೂ ಹೆಚ್ಚಾಗಿ ಮಾಡಲಿಲ್ವಲ್ಲ. SIT ಏನೊಂದು ಯಾರ ಮೇಲಾದರೂ SIT ರಚನೆ ಆದಾಗ ತನಿಖೆ ಆಗಿ ಅದರ ಸತ್ಯಾಸತ್ಯತೆ ಏನಿದೆ ಪಾರದರ್ಶಕವಾಗಿ ಪಕ್ಷಪಾತವಾಗಿ ಅವೆಲ್ಲವೂ ಕೂಡ ಹೊರಗೆ ಬರಲಿ ಅಂತಕ್ಕಂಥದ್ದೇ ನಾವೆಲ್ಲರೂ ಆಶಿಸ್ತೀವಿ. ಹಾಗಾಗಿ ಇಡಿನೂ ಕೂಡ ಬಹುಶಃ ಅವ್ರಿಗೆ ಇರ್ತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ಇವೆಲ್ಲವೂ ಕೂಡ ಒಂದಷ್ಟು ಪ್ರಕರಣಗಳು ಮುಂದೆ ಬಂದಿದೆ ಅಂತಕ್ಕಂಥದ್ದು ನಾವು ಭಾವಿಸ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸುಮ್ಮನೆ ಇದನ್ನು ರಾಜಕೀಯವಾಗಿ ಮತ್ತೊಂದು ಬಣ್ಣ ಕಟ್ತಕ್ಕಂಥದ್ದಾಗಲಿ ದಿಕ್ತಪ್ಪಿಸ್ತಕ್ಕಂಥದ್ದಾಗಲಿ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿಗಳನ್ನ ಟೆರರಿಸ್ಟ್ ಅಂತ ಹೇಳಿರುವಂಥ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗ ರಾಜಕಾರಣದಲ್ಲಿ ಹಿರೀಕರು ಸಂಯಮದಿಂದ ಸಂಸ್ಕಾರದಿಂದ ವರ್ತನೆ ಮಾಡ್ತಕ್ಕಂಥದ್ದು ಆದಂಥ ಸಂದರ್ಭದಲ್ಲಿ ನಮ್ಮಂಥ ಯುವಕರಿಗೆ ಅದೊಂದು ರೀತಿ ದಾರಿದೀಪ ಆಗುತ್ತೆ. ಆದರೆ ಇವತ್ತು ಈ ರೀತಿಯಾದಂಥ ಒಂದು ವೈಯಕ್ತಿಕ ನಿಂದನೆಗಳು ಹೇಳಿಕೆಗಳು ಕೊಡುವ ಮೂಲಕ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿರವರು ಅತ್ಯಂತ ಅನುಭವಸ್ಥರಿದ್ದಾರೆ, ಹಿರಿಯಕರಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಅವರ ಹೈಕಮಾಂಡ್ಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯಾದಂಥ ವೈಯಕ್ತಿಕ ನಿಂದನೆ ಹೇಳಿಕೆಗಳು ಕೊಡೋದರಿಂದ ಎಲ್ಲೋ ಒಂದು ಕಡೆ ಅವರ ಒಂದು ಪರ್ಸ್ನಾಲಿಟಿಗೆ ನನ್ನ ಅನಿಸಿಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರ್ತಕ್ಕಂಥ ವಿಚಾರ ಅಲ್ಲ. ಒಬ್ಬ ಯುವಕನಾಗಿ ನಾವೆಲ್ಲರೂ ಕೂಡ ಆಶಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಐಡಿಯಾಲಜಿಕಲಿ ವಿರೋಧಿಸ್ತಕ್ಕಂಥದ್ದಕ್ಕೆ ಅಥವಾ ವಿಷಯಾಧಾರಿತವಾದಂಥ ಒಂದು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿದೆ. ಅದನ್ನು ಬಳಸ್ಕೊಂಡ್ರೆ ನಾನಾಗಲಿ ಅಥವಾ ರಾಜ್ಯದ ಜನತೆ ಆಗಲಿ ಅಥವಾ ದೇಶದ ಜನ ಆಗಲಿ ಸ್ವಾಗತಿಸ್ಬೋದು. ಆದರೆ ಈ ರೀತಿಯಾದಂಥ ಹೇಳಿಕೆಗಳಿಂದ ಅವರ ವ್ಯಕ್ತಿತ್ವಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಉಂಟಾಗಿದೆ ಅಂತಕ್ಕಂಥದ್ದು ನನ್ನಲ್ಲೇ ಒಂದು ರೀತಿ ಏನು ಹೇಳ್ತೀರಿ ಆಗಬಾರ್ದಾಗಿತ್ತು ಅಂತಕ್ಕಂಥ ಭಾವನೆ ಅಷ್ಟೇ, ಅನಿಸಿಕೆ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನಿಮ್ಮ ಒಲವು ಆ ಕಡೆ ಇದೆ. ಈ ಚರ್ಚೆ ಆಯ್ತಾ? ಮತ್ತೇನಾದ್ರು ಭೇಟಿ ಆಗ್ತೀರಿ ಇನ್ನೊಂದು ಬಾರಿ ಬಿಜೆಪಿ ನಾಯಕರನ್ನು ಹೈಕಮಾಂಡ್ ಮಾಡ್ತಾರೆ? ಈಗ ಇತ್ತೀಚೆಗೆ ಲೋಕಸಭೆಯಲ್ಲಿ ಕೆಲವೊಂದಷ್ಟು ವುಮನ್ ರಿಸರ್ವೇಷನ್ಸು ಪ್ಲಸ್ಸು ಡಿಲಿಮಿಟೇಷನ್ ಕುರಿತಂತೆ ಒಂದಷ್ಟು ಬೆಳವಣಿಗೆಗಳಾಗಿತ್ತು.